ಬರೀ ಹಲೀಮ್ ಮಾಡ್ಸಕ್ಕಂತಾನೆ ಅವ್ರನ್ನ ಹೈದರಾಬಾದಿಂದ ಕರೆದಿರೋದು. ಹೌಸ್ ಆಫ್ ಹಲೀಮ್ ಬಂದು ಫಾಸ್ಟ್ 15 years ಇಂದ ಬಂದು ಬರೀ ಹಲೀಮ್ನೇ ಅವರ ಹೋಮ್ ಟೌನ್ ಅಲ್ಲಿ ಸರ್ವ್ ಮಾಡ್ಕೊಂಡು ಬರ್ತಿದ್ರು. ಬಟ್ ಇವಾಗ ಬಂದು ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಬೆಂಗಳೂರಿಗೆ ಬಂದಿದ್ದಾರೆ. ವಾವ್. ಹೆಲ್ಲೋ ಅಂತ ಶಾರುಖ್ ನೀವು ನೋಡ್ತಾರೆ ಗಲಿ ಫುಡ್. ಸೊ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಸಾಕದಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇವತ್ತು ನಾವು ಬಂದಿರೋ ಸ್ಪಾಟ್ ಬಂದು, ಸೊ ನಿಮ್ಗೆ ಆಲ್ರೆಡಿ ಗೊತ್ತು ರಂಜಾನ್ ಮಂತ್ ಸ್ಟಾರ್ಟ್ ಆಗಿದೆ. ಸೊ ರಂಜಾನ್ ಅಂದ್ರೆ ನಾನು ಸುಮ್ಮನೆ ಇರಲ್ವಲ್ಲ, ಒಂದು ನಾವು ಕೋರಮಂಗಲ ಹೋಯ್ತೀವಿ, ಫ್ರೆಸೆಟನ್ ಹೋಯ್ತೀವಿ, ಶಿವಾಜಿನಗರ್ ಹೋಯ್ತೀವಿ. ಸೊ ಆ ತರ ಒಳ್ಳೊಳ್ಳೆ ಸ್ಪಾಟ್ಸ್ ನಾವು ಕವರ್ ಮಾಡ್ತೀವಿ. ಸೊ ಅದೇ ರೀತಿ ಇವತ್ತು ಬಂದು ಒಂದು ಹೊಸ ಸ್ಪಾಟ್ ಬಂದಿದ್ದೀವಿ. ಇದು ಬಂದು ಮಾರತಳ್ಳಿ ಸಿಕಿಬಿ ಲೇಔಟ್ ಲೊಕೇಟ್ ಆಗಿದೆ. ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಲಾಗಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಹೌಸ್ ಆಫ್ ಹಲೀಮ್ ಬಂದು ಫಾಸ್ಟ್ 15 years ಇಂದ ಬಂದು ಬರೀ ಹಲೀಮ್ನೇ ಅವರ ಹೋಮ್ ಟೌನ್ ಅಲ್ಲಿ ಸರ್ವ್ ಮಾಡ್ಕೊಂಡು ಬರ್ತಿದ್ರು. ಬಟ್ ಇವಾಗ ಬಂದು ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಬೆಂಗಳೂರಿಗೆ ಬಂದಿದ್ದಾರೆ. ಸೊ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಆ ಮಟನ್ ಇರ್ಲಿ, ಚಿಕನ್ ಇರ್ಲಿ, ಸೊ ಇವೆರಡೇ ಹಲೀಮ್ ಸಿಗೋದಿಲ್ಲ. ಅವ್ರ ಊರಲ್ಲಿ ಅನಂತಪುರಲ್ಲಿ ಸರ್ವ್ ಮಾಡ್ತಿದ್ರು ಅಂತ ಬಂದಿದ್ದಾರೆ. ನೋಡೋದ ಎತ್ತ ಏನಂತ ನೋಡೋಣ. ನಂಗೆ ಕ್ಯಾಮ್ರಾನ ಲೈಟ್ ಆಗಿ ಆಗಡೆ ತಿರುಗಿಸಿದ್ರೆ ಬರೀ ಹಲೀಮ್ ಮಾಡ್ಸಕ್ಕಂತಾನೆ ಅವ್ರನ್ನ ಹೈದರಾಬಾದಿಂದ ಕರೆದಿರೋದು. ಸೊ ಹೊಗೆ ಜಾಸ್ತಿ ಬರ್ತಿತ್ತು, ಅದು ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಅದರಿಂದ ಹಂಗೆ ಬೇರೆ ಕಡೆ ಶಿಫ್ಟ್ ಆಗಿದ್ದೀನಿ ಅಷ್ಟೇ. ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿ, ಇಲ್ಲ ಅಂತಂದ್ರೆ ಹಬ್ಬ ಒಂದು 8 hours ತಗೊಳುತ್ತೆ. ಅದು 8 hours ಪ್ರಾಸೆಸ್ ಕಂಪ್ಲೀಟ್ ಆಗಿ 8 to 9 hours ಪ್ರಾಸೆಸ್ ಅಂದ್ಕೊಳ್ಳಿ. ಈಗ ಬಂದು ಆಲ್ಮೋಸ್ಟ್ ಈಗ ಮಟನ್ ಹಾಕೋ ಪ್ರೊಸೆಸ್ ನಡೀತೈತೆ. ಸೊ ಆ ಪ್ರೊಸೆಸ್ ನೋಡ್ತೀರಾ ನೀವು. ನಂತರ ಬಂದು ಆ ಕಡೆ ಚಿಕನ್ ಮಟನ್ ಎರಡು ಅಟ್ ದಿ ಸೇಮ್ ಟೈಮ್ ಮಾಡ್ತಿರೋದವರು. ಕರೆಕ್ಟಾಗಿ 4 ಗಂಟೆಗೆ ನಿಮಗೆ ರೆಡಿ ಆಗಿರುತ್ತೆ ಎಲ್ಲ. ಆ್ಯಂಡ್ ಈ ಸೆಟಪ್ ಬ್ಯಾಕ್ ಗ್ರೌಂಡ್ ನೋಡ್ತಿದ್ದೀರಲ್ಲ, ಸೊ ಹಂಗೆ ಲೈಟಿಂಗ್ಸ್ ಎಲ್ಲ ಹಾಕಿ ನಿಮಗೆ ಒಂದು 7 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ನಿಮಗೆ ಈ ಲೈಟಿಂಗ್ ಸೆಟಪ್ ಎಲ್ಲ ರೆಡಿ ಆಗಿರುತ್ತೆ. ಡೈರೆಕ್ಟಾಗಿ ಇಲ್ಲಿ ಬಂದು ನೀವು ಆರಾಮಾಗಿ ಟೇಸ್ಟ್ ಮಾಡ್ಬೋದು ಈ ಸೆಟಪ್ಪಲ್ಲಿ. ओके भैया, आपका नाम? मेरा नाम खयूब। ओके, आप हैदराबाद से हो? हाँ, हैदराबाद। सभी लोग हैदराबाद से हो। सुपर। इसका प्रोसेस कैसा चलता है हलीम का? अभी इसका मॉर्निंग इसमें मटन आता, मसाले आते, ओके, उसमें फिर पानी आता, फिर मटन अच्छा से बॉईल करते, बॉईल करके उसको मटन को निकाल के साथ उसका प्रोसेसर रहता, मटन उसको मतलब स्मैश करते हैं? हाँ, मैश कर लेते। ओके, मैश करके उसके बाद उसका रवा रहता, हाँ, फिर रवा पकाते उसमें। ओके, अच्छी तरीके से रवा पकना। रवा पकने के बाद में फिर उसमें दूध आता, फिर उसमें दाल रहते। कितना आइटम्स रहते टोटली 8 ಐಟಮ್ रहता। 8 ಐಟಮ್ಸ್ ಜಾಗ। हाँ, ಸೂಪರ್। ಸೊ ಅಲ್ಲಿ ನಾವು ಮಾತಾಡ್ತಿದ್ದಾಗ ನೋಡ್ಬೋದು ನೀವು. ಸೊ ಪ್ರಾಸೆಸ್ ನಡೀತೈತೆ, ಅದನ್ನ ಹಾಗೆ ನೋಡೋಣ. ठीक है भैया, कंटिन्यू करो। सैयद शुएब। सो आप भी हैदराबाद से ही हो? सारे लोग जी। ओके, तो आप ये सवेरे 8 बजे स्टार्ट करते हैं? जी। तो अभी कहाँ पे प्रोसेस, कहाँ तक आया हुआ है प्रोसेस अभी? प्रोसेस 1 घंटे का खत्म हो गया, दूसरे घंटे का चालू है। अभी दूसरे घंटे का इवागले 2 hour प्रोसेस स्टार्ट ಆಗಿರೋದು. ओके, so अभी इसमें अभी तक क्या क्या किया हुआ है अंदर? इसमें अभी तक गोश्त बॉईल हुआ है, गोश्त निकाल के कूटे गया है, अब रवे बैठेगा, रवा के बाद गोश्त छोड़ेगा, उसके बाद गोश्त. ओके, सीक्रेट मसाले रहते थोड़े बहुत, वो मसाले देगा। ಸೀಕ್ರೆಟ್ ಮಸಾಲ ಹೇಳಲ್ಲ ಅವರು. ಸೀಕ್ರೆಟ್ ಮಸಾಲ ಹೇಳಿದ್ರೆ ಆಮೇಲೆ ನಾವು ಹಾಲಿ ಮಾಡ್ಕೊಂತೀವಿ, ಅಷ್ಟು ಬರಲ್ಲ. मसाले वसाले छोड़े बाद फिर दम पे लगा देंगे, उसके 10 मिनट के बाद घोटेंगे, उसके बाद भट्टी का पूरा प्रोसेस कर देंगे। फिर फाइनली आराम से बैठ के खाएंगे खाली। ऊपर से घी भी आएगा। सो ये जो भी है लोकल वाला नहीं, पूरा आपका ही ओन मसाला रहेगा, प्रॉपर मसाला रहेगा। अंदर सूप भी अलग से रहेगा। ಓಕೆ, ಹಂಗೆ ಝೂಮ್ ಅಂದ್ರೆ ಇಲ್ಲಿ ನೋಡ್ಬೋದು ನೀವು. ಓಕೆನಾ? ಸೊ ಅದು ಬೇಸ್ ಮಸಾಲೆ ಅಂತೀವಲ್ಲ, ಸೊ ಅದು ಬೇಸ್ ಮಸಾಲೆ ಪ್ರಾಸೆಸ್ ನಡೀತೈತೆ. ಇಲ್ಲಿ ಇಕ್ಕಿರೋ ಮಸಾಲೆ, ಸೊ ಇದ್ರಲ್ಲಿ ಬಂದು ನಿಮಗೆ ರೋಸ್ ಪೆಟಲ್ಸ್ ಹೋಗುತ್ತೆ. ಸೂಪರ್. 20 ಕೈಂಡ್ ಆಫ್ ಮಸಾಲೆಸ್ನ ಇವರು ಪುಡಿ ಮಾಡಿ, ನಂತರ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪಿರಲಿ, ನಂತರ ಬಂದು ರೋಸ್ ಪೆಟಲ್ಸ್ ಇರಲಿ, ಸೊ ಇವೆಲ್ಲ ಬಂದು ಅದರೊಟ್ಟಿಗೆ ಹೋಗುತ್ತೆ. ಸೊ ದ ಕೈಂಡ್ ಆಫ್ ಟೇಸ್ಟ್ ಬಂದು ಇವಾಗಲೇ ಡ್ರೂಲಿಂಗ್ ಆಗ್ತೈತೆ. ಸೊ ಈ 1 ತಿಂಗಳು ಫಾಸ್ಟಿಂಗ್ ಇರಬೇಕು. ಸೊ ಅಟ್ ದಿ ಸೇಮ್ ಟೈಮ್ ನಿಮಗೆ ಈ ಪ್ರಾಸೆಸ್ ಕವರ್ ಮಾಡ್ತಾ ಇದ್ದೀನಿ. ಸೊ ಹೆಂಗಿರ್ಬೇಕಂತ ನೀವೇ ಅಂದ್ಕೊಳ್ಳಿ. ಸೊ ನೈಟ್ ಬರ್ತೀನಿ ಮತ್ತೆ 7 ಗಂಟೆಗೆ ಬರೋಣ. ಓಕೆನಾ? 7 ಗಂಟೆಗೆ ಬಂದು ಕಂಪ್ಲೀಟಾಗಿ ಇದನ್ನು ಬ್ಯಾಟಿಂಗ್ ಮಾಡೋಣ. ಸೊ ಇವರು ಇದನ್ನು ಮಾಡಲಿ, ನಾವು ಬಂದು ಆರಾಮಾಗಿ ಆಮೇಲೆ ಬರೋಣ. ಬಟ್ ಅದಕ್ಕಿಂತ ಮುಂಚೆ ಸ್ವಲ್ಪ ಮ್ಯಾಜಿಕಲ್ ಶಾರ್ಟ್ಸ್ ಎಲ್ಲ ನೋಡ್ಕೊ ಬನ್ನಿ. ನಾನು ಒಂದು 7 ಗಂಟೆಗೆ ಸಿಗ್ತೀನಿ. ಓಕೆನಾ? ಬಾಯ್.
ಒಳಗೆ ರೆಡಿ ಆಗೋಯ್ತು, ಹೋಗಿ ನೋಡೋಣ. ಹಾಗೆ ಬನ್ನಿ, सब कुछ रेडी हो गया क्या? मटन चिकन दो भी रेडी है. मटन चिकन दो भी दो भी रेडी. लास्ट हम कहाँ खड़ा थे, आप गोट रहे थे तभी वहाँ पे ना, मटन एक चिकन एक, दो भी एक डाल दो. ಆಲ್ ರೈಟ್ ಅಂತ ಮಸ್ಸು. ಫಸ್ಟ್ ನೋಡಿ ಮಟನ್ ಪೀಸ್ ಹಾಕಿ ಸಾಕದಾಗಿ ಕೊಟ್ಟವ್ರೆ. ಸೊ ಇದು ಬಂದು ಮಟನ್ ಹಲೀಮು. ಚಿಕನ್ ಹಲೀಮು ಹೇಳಿದ್ದೀನಿ, ಅದು ಬರುತ್ತೆ ನಂತರ ಟ್ರೈ ಮಾಡೋಣ. ಫಸ್ಟ್ ಇದಕ್ಕೆ ಮ್ಯಾಂಡೇಟ್ರಿ ಮಾಡಬೇಕಾಗಿರೋದು ಏನು ಗೊತ್ತಾ, ನಿಂಬೆಹಣ್ಣ ತಗೊಂಡು ಹಾಗೇ ಹಿಂಡ್ಕೊಂಡು ಏನೋ ಮಿಕ್ಸ್ ಮಾಡಿ ಸಖತ್ತಾಗೆ. ಸೊ ಫ್ರೈಡ್ ಆನಿಯನ್ಸು ಮತ್ತು ಕೊತ್ತಂಬರಿ ಸೊಪ್ಪು, ನಂತರ ಬಂದು ನಟ್ಸು, ಸೊ ಎಲ್ಲ ಇರ್ತದೆ. ಅದರೊಟ್ಟಿಗೆ ಮಿಕ್ಸ್ ಮಾಡಿ ಒಂದು ಬೈಟ್ ಹೋಗೋಣ. ಆಹಾ ಬಡಿಯಾ ಬಾಯ್, ಸೂಪರ್. ಹೈದ್ರಾಬಾದಲ್ಲಿ ತಿಂದಿದ್ದೆ ಲಾಸ್ಟ್ ವರ್ಷ ಏನು, ಅದ್ರ ನಂತರ ಮತ್ತೆ ಬಂದು ಇಲ್ಲೇ ನಾನು ಟ್ರೈ ಮಾಡ್ತಿರೋದು. ಆ ಸೇಮ್ ಕೈಂಡ್ ಆಫ್ ಒಂದು ಸೇಮ್ ಒಂದು ಆಥೆಂಟಿಕ್ ಟೇಸ್ಟ್ ಇರಲಿ. ನಿಜವಾಗ್ಲೂ ನನಗೆ ಇಷ್ಟ ಆಯ್ತಪ್ಪ ಇದು. ಸೊ ಇದು ಕಂಪ್ಲೀಟಾಗಿ ಎಣ್ಣೆ ಅಂತ ಮಾತ್ರ ತಿಳ್ಕೊಬೇಡಿ, ಇದು ಪ್ಯೂರ್ಲಿ ಫುಲ್ ಗೀನೇ ಇದು. ಸೊ ಮಿಕ್ಸ್ ಮಾಡಿ ಒಂದು ಬೈಟ್ ಹೋಗೋಣ. ಸ್ಪೂನಿಂದ ತೊಗೊಂಡ್ರೆ ಇಟ್ ಶುಡ್ ಬೀಳ್ಬೇಕು, ಈ ಥರ ಬಿದ್ರೇ ಅದು ಕನ್ಸಿಸ್ಟೆನ್ಸಿ ನಿಮಗೆ ಪರ್ಫೆಕ್ಟಾಗಿ ಅದು ಹಿಂಗೆ ಹಾಕ್ಕೊಂಡು ಇಡ್ತಾರಲ್ಲ, ಸೊ ಅದು ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂತ ಅರ್ಥ. ಸೊ ಇನ್ನೊಂದು ಬೈಟ್ ಅಲ್ಲಿ ಜಸ್ಟ್ ಗೋ, ಓಕೆನಾ? ಬಡಾ ಬೈಟ್ ಹೋಗೋಣ ಮಿಕ್ಸ್ ಮಾಡಿ. ಒಂದು ಸ್ಪೈಸಿನೆಸ್ ಬರುತ್ತೆ ಸ್ಟಾರ್ಟಿಂಗಲ್ಲಿ, ನಿಮಗೆ ಖಾರ ಫೀಲ್ ಆಗುತ್ತೆ. ಹೋಗ್ತಾ 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 ನಿಂಬೆಹಣ್ಣಿನ ಒಂದು ಹುಳಿ ಅಂಶ, ತುಂಬ ರಿಚ್ ಅಂತೀವಲ್ಲ ಆ ಥರ ರಿಚ್ ಆಗಿರುತ್ತೆ ಆ ಗೀನ ಟೇಸ್ಟು. ಮಟನ್ ಪೀಸ್ ಒಂದು ಹಾಕವ್ರೆ, ಆ್ಯಂಡ್ ಜಸ್ಟ್ ಶೋ ದಟ್ ಮಟನ್ ಪೀಸ್ ನೋಡಿ ಸಪ್ರೇಟಾಗಿ ಬಂದ್ಬಿಡುತ್ತೆ ಒಂದಿಷ್ಟು. ವಾವ್. ಸೊ ಒಳಗೆ ಬಂದಿದ ತಕ್ಷಣವೇ ನೀವು ಅವ್ರು ಕೊಡ್ತಾರಲ್ಲ, ಸೊ ಅದನ್ನು ಆರಾಮಾಗಿ ಹಿಂಗೆ ತೊಗೊಂಡು ಸೆಟಪ್ ನೋಡ್ತಿರ್ಬೋದು ನೀವು. ಸೊ ಹಿಂದೆ ಬಂದು ಒಂದು ರೀತಿ ಧಾಬಾ ಸೆಟಪ್ ಅಂತೀವಲ್ಲ, ಸೊ ಆ ಥರ ಒಂದು ಸೆಟಪಲ್ಲಿ ನಿಮಗೆ ಚೇರ್ಸು ಎಲ್ಲ ಅರೇಂಜ್ ಆಗಿರುತ್ತೆ. ಸೊ ಆ ಲೈಟಿಂಗ್ಸ್ ಒಟ್ಟಿಗೆ ಕಂಪ್ಲೀಟ್ಲಿ ಆರಾಮಾಗಿ ಕೂತು ನೀವು ತಿನ್ಬೋದು. ಫುಲ್ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ ಸೇರಿ ಕಂಪ್ಲೀಟಾಗಿ ಇದನ್ನು ಬ್ಯಾಟಿಂಗ್ ಮಾಡ್ಕೊಂಡು ಹೋಗ್ತೀವಿ. ಸೊ ಜಸ್ಟ್ ಗೋ ಒನ್ ಮೋರ್ ಬೈಟ್. ನೆಕ್ಸ್ಟ್ ಚಿಕನ್ ಇಸ್ಕೊಳ್ಳೋಣ ಹಾಗೆ. ಬಟ್ ಚಿಕನ್ ಹಲೀಮ್ ತೊಗೊಂಡಿದ್ದೀವಿ. ಸಾಗದಾಗೈತೆ. ಇದರಲ್ಲೂ ನಿಂಬೆಹಣ್ಣು ಕೊಟ್ಟಿರ್ತಾರೆ, ಎಲ್ಲ ಅದರಲ್ಲೂ ನಿಂಬೆಹಣ್ಣು ಇರುತ್ತೆ ಗುರು. ನಿಂಬೆಹಣ್ಣು ಈಸ್ ಮ್ಯಾಂಡೇಟ್ರಿ ಇದರಲ್ಲಿ, ಓಕೆನಾ? ಸೊ ಅದನ್ನು ಸ್ಕ್ವೀಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಎಲ್ಲ ಥರದ ಸ್ಪೈಸಸ್ ಎಲ್ಲ ಹೊಡಿಬೇಕು ಅದರಲ್ಲಿ ನಿಮಗೆ, ಆವಾಗ ಅದ್ಭುತವಾಗಿರ್ತದೆ. ಸೊ ವಿಲ್ ಗೋ ಒಂದು ಬೈಟ್. ಚಿಕನ್ ಟೇಸ್ಟ್ ಡಿಫ್ರೆಂಟ್ ಆಗಿದೆ ಕಂಪ್ಲೀಟಾಗಿ. ನಮ್ಮ ಮೀಟಿನ ಟೇಸ್ಟು ಅದ್ಭುತವಾಗೈತೆ. ಅದರಲ್ಲಿ ಇನ್ನೊಂದು ಆ್ಯಡ್ ಆನ್ ಬಂದು ಫ್ರೈಡ್ ಆನಿಯನ್ಸು ಎಕ್ಸ್ಟ್ರಾ ಕೇಳಿ ತೊಗೊಳ್ಳಿ. ಸೊ ಅದು ನಿಮಗೆ ಒಂದು ಪರ್ಫೆಕ್ಟ್ ಪ್ಯಾಕ್ಡ್ ಆಗಿರುತ್ತೆ. ಅದ್ಭುತ. ಇದರೊಟ್ಟಿಗೆ ಸಮೋಸನೋ ಅಥವಾ ಮಸಾಲೆ ವಡೆನ ಸ್ವಲ್ಪ ಅದನ್ನೇ ಪುಡಿ ಮಾಡಿ ಅಥವಾ ಸಮೋಸನ ಪುಡಿ ಮಾಡಿ ಹಾಕಿದ್ರೆ ಇನ್ನೂ ಸಗದಾಗಿರುತ್ತೆ. ಅದು ಹೋಗ್ತಾ ಅವ್ರಿಗೆ ಹೇಳೋಗೋಣ, ಸಜೆಸ್ಟ್ ಮಾಡೋಣ. ಇಲ್ಲಾಂತಂದರೆ ಕಬಾಬ್ ಪೀಸ್ ಇರುತ್ತಲ್ಲ, ಅದನ್ನು ಚಿಕ್ಕ ಚಿಕ್ಕ ಚಂಕ್ಸಾಗಿ ಹಾಕಿದ್ರೆ ಅದೊಂದು ಟೇಸ್ಟ್ ಕೊಡುತ್ತೆ ನಿಮಗೆ, ಒಂದು ಆ್ಯಡ್ ಆನ್ ಥರ. ಸೂಪರ್. ನಮ್ಮ ಬ್ರೋ ಇದ್ದಾರೆ ಪಕ್ಕದಲ್ಲಿ, ಓಕೆನಾ ಬ್ರೋ? ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀರಾ ಅಥವಾ ಹೇಗೆ? ಬ್ರೋ ಸೈಲೆಂಟ್ ಆಯ್ತಾನೆ. ಬ್ರೋಗ್ ಅದೆಲ್ಲ தெரியாது, ಓಕೆವಾ? ಪ್ರೈಸಸ್ ಏನೇನಿದೆಯೋ ಎಲ್ಲ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಬಜೆಟ್ ಎಲ್ಲ ಇಕ್ಕಿದ್ದಾರೆ. ಸೊ 120, 170 ಈ ಥರ ಲೈಕ್ ಚಿಕನು ಮಟನ್ ಅಂತ ಅದನ್ನು ಶಫಲ್ ಮಾಡಿ ಇಕ್ಕಿದ್ದಾರೆ. ಏನೇ ಇರಲಿ ಪ್ರೈಸಸಿಂದ ಹಿಡಿದು ಲೊಕೇಶನ್ದ ಹಿಡಿದು ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ಮೇನ್ ನನಗೆ ಇಷ್ಟ ಆಗಿದ್ದು ಬಂದು ಈ ಸ್ಪಾಟು. ಸೊ ಕುತ್ಕೊಳ್ಳೋಕೆ ಮಾತ್ರ ಸ್ಪಾಟ್ ಬೇರೆ ಥರ ಆಯ್ತಪ್ಪ. ಆರಾಮಾಗಿ ನೀವು ಫ್ರೆಂಡ್ಸು ಫ್ಯಾಮಿಲಿ ಬಂದರೆ ಕರೆಕ್ಟಾಗಿ 4 ಗಂಟೆ ಸ್ಟಾರ್ಟ್ ಆಗುತ್ತೆ. 4 ಗಂಟೆಯಿಂದ ನೈಟ್ 12 ಗಂಟೆವರೆಗೆ ನಿಮಗೆ ಈ ಒಂದು ಸ್ಪಾಟ್ ಓಪನಲ್ಲಿರುತ್ತೆ. ಸೊ ಬಿಸಿ ಮಟನ್ ಹಲೀಮು, ಚಿಕನ್ ಹಲೀಮ್ ಟ್ರೈ ಮಾಡಿ. ಬಟ್ ಎಷ್ಟೇ ಚಿಕನ್ ಹಲೀಮ್ ಇದ್ದರೂ ಸಹ ಹಲೀಮ್ ಅಂತಂದ್ರೆ ಮಟನ್ ಇರಬೇಕು. ಸೊ ಮಟನ್ ಇದ್ರೇ ಅದರ ಆ್ಯಕ್ಚುಲ್ ಫ್ಲೇವರ್ ನಿಮಗೆ ಬರುತ್ತೆ, ಓಕೆನಾ? ಸೊ ವಿತೌಟ್ ಮಿಸ್ಸಿಂಗ್ ರಂಜಾನ್ ಸೀಸನ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಫಸ್ಟ್ ವೀಡಿಯೋ ಆಫ್ ರಂಜಾನ್ ನೋಡ್ತಿದ್ದೀರಾ. ನೆಕ್ಸ್ಟ್ ಇದ್ರ ನಂತರ ಕೋರ್ಮಂಗ್ಲ, ಫ್ರೆಸರ್ ಟೌನು, ಶಿವಾಜಿನಗರ, ಇನ್ನು ಬೇರೆ ಎಲ್ಲೆಲ್ಲಿದೆಯೋ ಎಲ್ಲ ಫುಡ್ ಸ್ಟ್ರೀಟ್ನ ಕವರ್ ಮಾಡೋಣಂತೆ. ಸೊ ದಟ್ಸ್ ಇಟ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ
ಲೈಕ್ ಮಾಡಿ, ಶೇರ್ ಮಾಡಿ, ತುಂಬ ಶೇರ್ ಮಾಡಿ ವಿಡಿಯೋನ ಆದಷ್ಟು. ಯಾಕಂದರೆ ಇಲ್ಲಿ ಸುತ್ತಮುತ್ತ ಈ ಥರ ಒಂದು ಸ್ಪಾಟು ಫಸ್ಟ್ ಟೈಮ್ ಇವ್ರು ಸ್ಟಾರ್ಟ್ ಮಾಡಿರೋದು, ಮತ್ತು ನಮ್ಮ ಜನರಿಗೂ ಗೊತ್ತಿಲ್ಲ ಈ ಮಾರುತಲ್ಲಿ ಸುತ್ತಮುತ್ತ ಇರೋದು ಅಂತ. ಸೊ ಆದಷ್ಟು ಜನರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಫ್ರಮ್ ಶಾರುಖ್. ಬಾಯ್ ಅಂತಂದ್ರೂ ಗಲ್ಲಿ ಫುಡ್ಸಲ್ಲಿ ಮತ್ತೆ ವಿಡಿಯೋ ಬರುತ್ತೆ. ಸೊ ನನಗೆ ಸಪೋರ್ಟ್ ಮಾಡಿದಂಥ ನಮ್ಮ ಬ್ರೋ ವಿಘ್ನೇಶ್ ಬ್ರೋ ಮತ್ತು ಅವ್ರಿಗೆ ಕಂಪನಿ ಕೊಟ್ಟಿರೋ ಸುದರ್ಶನ್ ಬ್ರೋ ಇದ್ದಾರೆ, ಓಕೆನಾ. ಸೊ ಸುದರ್ಶನ್ ಬ್ರೋ ವಿಡಿಯೋಲಿ ಕೇಳಿದೆ ಹೇಗಿತ್ತು ಅಂತ, ಅವರು ನೋ ರಿಪ್ಲೈ. ಎಪ್ಪಡಿ ಬ್ರೋ ಟೆಸ್ಟ್ ಫೈನಲ್ சொல்லுங்க. நல்லா இருந்துச்சு ப்ரோ, மஸ்ட் ட்ரை ஸ்பாட். ಮಸ್ಟ್ ಟ್ರೈ. ನಮ್ಮ ವಿಘ್ನೇಶ್ ಬ್ರೋ வந்து ஃபர்ஸ்ட் டைம் ட்ரை ಮಾಡ್ತಿದ್ದಾರೆ. ஆக்சுவலாக உண்மையாக ஆனஸ்ட் ரிவ்யூ கொடுக்கணும்னா சூப்பராக இருந்துச்சு. இதான் ஃபஸ்ட் டைம் ட்ரை பண்ணால் ஃபஸ்ட் டைம் மாதிரியே இல்லை, ஒரு மாதிரி ஏதோ பழகின டேஸ்ட்டாகவே இருந்துச்சு. ಬ್ರೋ ನಮ್ಮ ಜೊತೆ ಇದ್ದಾರೆ, ಓಕೆನಾ. Yeah, hi, this is Ahmad. When you started and the concept behind it. Okay, actually, this is House of Halim. This is not the first time we are keeping in. I mean, we are here since past 15 years. Okay. We are putting this Halim shops and restaurants in my hometown from past 15 years. Okay. We have full experience of it, and we know the each and every bit of taste of the Halim. So I'm staying here since 2018 in Bangalore. I mean, I ate many places in Bangalore Halim. I ate in many places like Shivaji Nagar, Fraser Town, and many other places. I didn't get like a proper authentic taste in Bangalore. So this is how I got an idea to bring the authentic Hyderabad Halim to Bangalore. So this is the what we created this House of Halim. We are taking bulk orders, and we have started this from Feb 15th, and it will go till March 20th. The setup and all, it is very calm music, live music. You can just come, have, sit here and just I mean, out of world, you can just sit here and stay calm, and you can have your food. ಸೊ ಕಮ್ ವಿತ್ ನಿಮ್ಮ ಫ್ರೆಂಡ್ಸ್ ಜೊತೆ ಬರ್ಬೋದು, ಫ್ಯಾಮಿಲೀಸ್ ಜೊತೆ ಬರ್ಬೋದು. ಯು ಹ್ಯಾವ್ ಎ ಲೈಕ್ ಸೀಟಿಂಗ್ ಸೆಟಪ್ ಇದೆ, ಸೊ ಆರಾಮಾಗಿ ಕುಂತು ಮಜಾ ಮಾಡ್ಬೋದು. ಆ್ಯಂಡ್ ಯು ವಿಲ್ ಬಿ ಗೆಟಿಂಗ್ ಹಿಯರ್ ಮಟನ್ ಹಲೀಮ್ ಆಸ್ ವೆಲ್ ಆಸ್ ಚಿಕನ್ ಹಲೀಮ್. Correct. Even we have special mutton and special chicken. We are serving, I mean, few other ingredients in the special halims. Okay. So you just haven't tasted it once. I mean, we are waiting for your review to. ಕಮಿಂಗ್ ಡೇಸ್ ಕಮಿಂಗ್ ವೀಕ್ಸಲ್ಲಿ ನಿಮಗೆ ಚಿಕನ್ 65 ಹಲೀಮ್ ಆ ಥರ ಎಲ್ಲ ಸಿಗುತ್ತೆ. ಸೊ ದಟ್ಸ್ ಗೋನಾ ಬಿ ಆಡ್ ಅಪ್ ರೈಟ್ ಕಮಿಂಗ್ ವೀಕ್ಸ್. Correct. ಸೊ ಖಂಡಿತ ನಾನು ಅವಾಗ ಇನ್ನು ನಮ್ಮ ಬಾಯ್ಸ್ ಎಲ್ಲ ತಗೊಂಡು ಅವಾಗ ಬರ್ತೀನಿ, ಟ್ರೈ ಮಾಡೋಣ. ಆ್ಯಂಡ್ We are starting halim from 4 p.m. to we are serving till 12 a.m. in the morning. 4 to 12. Yes, Okay. correct. And you can mention exact location also. Exactly. Yeah, you can just search in the Google Maps House of Halim. It will direct you to us. Even I'll mention the address. It is in the CKB layout, Marathahalli. Exact address will be in description. I'll check out ಮಾಡಿ. And one more thing, you have Swiggy Zomato connect also. Yes, exactly. We have Swiggy, Zomato, and both the things. You can just search House of Halim in both the things. You will get the special menu in it. Can't order in Swiggy Zomato, we can contact you, right? Directly. Yes, correct. You can just contact us. We'll put our numbers in the description or in the photo. You just contact and give us the bulk orders. We'll take the orders and we'll serve directly to you. So that's it ನಮಸ್. ಥ್ಯಾಂಕ್ ಯು ಬ್ರೋ. ಸೊ ದಟ್ಸ್ ಇಟ್ ನಮಸ್, ಓಕೆನಾ. ಸೊ ನಾನು ದಟ್ಸ್ ಇಟ್ ಅಂತ ಹೇಳಿದ ಈ ವಿಡಿಯೋಲಿ ಎಂತ ಗೊತ್ತೈತೆ ಅಷ್ಟೇ, ಬೇರೆ ಏನಿಲ್ಲ. ಫೈನಲ್ ಆಗಿ ಬ್ರೋ ಹತ್ರ ಮಾತಾಡಬೇಕಿತ್ತು, ಮಾತಾಡಾಯಿತು. ಇನ್ನು ನೋಡಿ ಕ್ಯೂ ಬರ್ತಾನೆ ಐತೆ. ಆ್ಯಂಡ್ ನನ್ನ ಬ್ಯಾಕ್ ಸೈಡ್ ಜಸ್ಟ್ ಒಂದು ಗ್ಲಿಮ್ಸ್ ತೋರಿಸಿಬ್ರು. ಸೊ ಕಂಪ್ಲೀಟಾಗಿ ಐ ಕ್ಯಾನ್ ಜಸ್ಟ್ ಹ್ಯಾವ್ ಎ ಲುಕ್ ದೇರ್. ತಿರುಗ್ಸಪ್ಪ, ಯಾರೋ ಕಪಲ್ಸ್ ಬೇರೆ ಇದ್ದಾರೆ. ಅವ್ರು ಆಮೇಲೆ ವಿಡಿಯೋ ಬಂದು ನಾವೆಂದಿಗೆ ಸುಮ್ಮನೆ ಇದು ಮಾಡಬೇಕು, ಅವೆಲ್ಲ ಸುಮ್ಮನೆ ಬೇಡ. ಸೊ ಮಟನ್ ಸಿಗುತ್ತೆ, ಚಿಕನ್ ಸಿಗುತ್ತೆ. ನಂತರ ಬಂದು ಇನ್ನು ಕಮ್ಮಿಂಗ್ ವೀಕ್ಸಲ್ಲಿ ಚಿಕನ್ 65 ಹಲೀಮ್, ಸ್ವೀಟ್ಸು, ಡೆಸರ್ಟ್ಸ್ ಅಂತ ಏಕ್ದಮ್ ಬೇರೆ ಬೇರೆ ಐಟಮ್ ಎಲ್ಲ ಇದೆ, ಎಲ್ಲ ಸಿಗುತ್ತೆ. ಬರೋಣ ನೆಕ್ಸ್ಟ್ ಬಂದು ಬ್ರೋ, ಇನ್ನು ನಮ್ಮ ಬಾಯ್ಸ್ನೆಲ್ಲ ತಗೊಬರೋಣ, ಓಕೆನಾ. ಸೊ ನೆಕ್ಸ್ಟ್ ವೀಕ್ ಬಂದು ಆರಾಮಾಗಿ ನಾವು ಟ್ರೈ ಮಾಡ್ಕೊಂಡು ಹೋಗೋಣಂತೆ. ಸೊ ಈಗ ಬಂದು ಅಫಿಷಿಯಲಿ ವಿ ಆರ್ ಎಂಡಿಂಗ್ ದಿ ವಿಡಿಯೋ. ಬಾಯ್.